ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಆಗಿರುತ್ತೆ. ಸ್ಪೆಷಲಿ ಯಾರು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಸಪ್ರೇಷನಲ್ಲಿದ್ದೀರಾ, ಬ್ರೇಕಪ್ ಸಿಚುವೇಷನಲ್ಲಿದ್ದೀರಾ, ಡಿವೋರ್ಸ್ ಆಗಿದ್ದೀರಾ, ಅವ್ರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಸೊ ಗೈಸ್, ಈ ಒಂದು ರೀಡಿಂಗ್ ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದಿದೆ. ಸೊ ಗೈಸ್, ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಈ ಸಂಡೇ ನಾನು 5th ಏನಿದೆ ಥರ್ಡ್ ಪಾರ್ಟಿ ರಿಮೂವಲ್ ವೆಬಿನಾರ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸೀಟ್ಸ್ ಎಲ್ಲ ಬುಕ್ ಆಗ್ತಾ ಇದೆ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದೆ, ನಿಮ್ಮ ಲೈಫಲ್ಲಿ ಎಕ್ಸಾಕ್ಟಾಗಿ ಥರ್ಡ್ ಪಾರ್ಟಿ ಸಿಚುವೇಶನ್ ನಡೀತಾ ಇದೆ, ಸೊ ಅದರಿಂದ ತುಂಬಾ ಸಫರ್ ಆಗ್ತಾ ಇದ್ದೀರಾ, ಥರ್ಡ್ ಪಾರ್ಟಿಯಿಂದ ನಿಮ್ಮ ಒಂದು ಬ್ರೇಕಪ್ ಆಗಿದೆ ಅಥವಾ ಥರ್ಡ್ ಪಾರ್ಟಿಯಿಂದಾಗಿಯೇ ನಿಮ್ಮ ರಿಲೇಷನ್ಶಿಪ್ ಕಂಪ್ಲೀಟಾಗಿ ಹಾಳಾಗಿದೆ, ದೂರ ಆಗಿದ್ದೀರಾ ಅಂದರೆ, ಸೊ ದಿಸ್ ಇಸ್ ದ ರೈಟ್ ಟೈಮ್ ದಟ್ ಈಗ ಒಂದು ಅವಕಾಶ ಸಿಕ್ಕಿದೆ ನಿಮ್ಮ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ನ ಎಂಡ್ ಮಾಡೋದಕ್ಕೋಸ್ಕರ. ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ಗೈಸ್, ಮತ್ತೆ ಈ ಒಂದು ಥರ್ಡ್ ಪಾರ್ಟಿ ವೆಬಿನಾರ್ನ ನಾನು ಯಾವಾಗ ಕಂಡಕ್ಟ್ ಮಾಡ್ತೀನಿ ಗೊತ್ತಿಲ್ಲ. ಸೊ ಈಗಲೇ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಅವಕಾಶನ ಮಿಸ್ ಮಾಡ್ಕೊಳ್ಳದೆ ಅಟೆಂಡ್ ಆಗಿ ನಿಮ್ಮ ಒಂದು ಲೈಫಲ್ಲಿ ಇರುವಂಥ ಒಂದು ಅಬ್ಸ್ಟ್ಯಾಕಲ್ ಏನಿದೆ ಅದನ್ನು ರಿಮೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಗೈಸ್, ಅಗೇನ್ ಐ ಆಮ್ ಟೆಲ್ಲಿಂಗ್, ಓಪನ್ ಮೈಂಡೆಡಿಂದ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು ಆ್ಯಂಡ್ ಪಾಸಿಟಿವ್ ಆಗಿ ನೋಡಿ. ಯಾವುದು ಏನೇ ಬಂದ್ರೂ ಪಾಸಿಟಿವ್ ಆಗಿ ತೊಗೊಳ್ತೀನಿ ಅನ್ನೋ ಒಂದು ಧೈರ್ಯದಲ್ಲಿ ಇರಿ. ಸೊ ಎಲ್ಲ ಪಾಯಿಂಟು ಎಲ್ರಿಗೂ ರೆಸನೇಟ್ ಆಗೋದಿಲ್ಲ. ಯಾವುದು ನಿಮಗೆ ರೆಸನೇಟ್ ಆಗುತ್ತೆ ಅದನ್ನು ಮಾತ್ರ ತೊಗೊಳ್ಳಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಗೈಸ್, ಆಲ್ಮೋಸ್ಟ್ ಎಲ್ಲರೂ ಯಾವಾಗಲೂ ಪಾಸಿಟಿವ್ ಆಗಿರ್ತೀರಾ ಅಂತ ನಂಬ್ತೀನಿ. ಪಾಸಿಟಿವ್ ಆಗಿರಿ, ಹೆಲ್ದಿಯಾಗಿರಿ, ಹ್ಯಾಪಿಯಾಗಿರಿ ಅಂತ ಹೇಳ್ತಾ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಫ್ಲೇಮನ್ನೇ ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ತೊಗೊಳ್ಳಿ, ಸೊ ದಟ್ ಅವರ ಎನರ್ಜಿ ನಿಮಗೆ ಕ್ಯಾಚ್ ಆಗುತ್ತೆ. ಹೇ ಪರಂಪಿತ ಪರಮಾತ್ಮ, ಹೇ ಯೂನಿವರ್ಸ್, ಪ್ಲೀಸ್ ಹೆಲ್ಪ್ ಮೀ ಟು ಗೈಡ್. ಓಕೆ, ಇಲ್ಲಿ ಒಂದು ಸೈಲೆನ್ಸ್ ಇಬ್ಬರ ಮಧ್ಯೆನೂ ಇದೆ. ಜೋರಾಗಿ ಆರ್ಗ್ಯುಮೆಂಟ್ ಆಗಿದೆ ರೀಸೆಂಟಾಗಿ, ಎಲ್ಲ ಜೋರಾಗಿ ಆರ್ಗ್ಯುಮೆಂಟ್ ಆಗಿ ಎಷ್ಟು ಶಾಂತವಾಗಿ ಸೈಲೆಂಟಾಗಿ ಉಳ್ಕೊಂಡಿದ್ದೀರಾ ಅಂದರೆ ಅಷ್ಟು ಶಾಂತವಾಗಿ. ಲೈಕ್ ಫಾರ್ ಎಕ್ಸಾಂಪಲ್, ಈಗ ಜೋರಾಗಿ ಮಳೆ ಬಂದು ಯಾವ ರೀತಿ ಸೈಲೆಂಟ್ ಆಗಿಬಿಡುತ್ತೆ ಆ ರೀತಿ ಈಗ ನಿಮ್ಮ ಸಿಚುವೇಶನ್ ಆಗಿದೆ ಅಂತ ಹೇಳಬಹುದು. ಮಳೆ ಬಂದು ತಂಪಾಗತ್ತೆ, ಬಟ್ ನಿಮ್ಮ ಮನಸ್ಸಲ್ಲಿ ಕೆಟ್ಟಿದೆ ಅಂತ ಹೇಳಬಹುದು. ಆಗಿರಲಿ, ನಿಮ್ಮ ಪರ್ಸನ್ದಾಗಿರಲಿ. ಸುಮ್ಮನೆ ಒಂದು ಚಿಕ್ಕ ವಿಚಾರಕ್ಕೆ ಏನೋ ಜಗಳ ಆಗಿದೆ ಇಬ್ಬರ ಮಧ್ಯೆ. ಎಲ್ಲೋ ಒಂದು ಸ್ಟಾರ್ಟ್ ಆಗಿದ್ದು ಇನ್ನೆಲ್ಲಗೋ ನಿಂತಿದೆ ಆ್ಯಂಡ್ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಇಬ್ಬರ ಮಧ್ಯೆ. ಆ್ಯಂಡ್ ಇಟ್ಸ್ ಲೈಕ್ ಎಲ್ಲವೂ ಮುಗಿದು ಹೋಯಿತು, ಇಟ್ಸ್ ಕಂಪ್ಲೀಟ್ಲಿ ಎಂಡೆಡ್, ನನ್ನ ಲೈಫಲ್ಲಿ ಇನ್ನು ಬೆಳಕು ಅನ್ನೋದಿಲ್ಲ, ಕತ್ಲು, ಈ ರೀತಿ ವಿಚಾರಗಳು ನಿಮಗಾಗಲಿ ನಿಮ್ಮ ಪರ್ಸನ್ಗಾಗಲಿ ಇಬ್ಬರಿಗೂ ಬರ್ತಾ ಇದೆ ಅಂತ ಹೇಳಬಹುದು. ಆ್ಯಂಡ್ ದೇರ್ ಈಸ್ ಲೈಕ್ ಯಾರೂ ಟ್ರೈ ಮಾಡ್ತಾ ಇಲ್ಲ. ಈವನ್ ನಿಮ್ಮ ಕಡೆಯಿಂದನೂ ಯಾವುದೇ ರೀತಿಯ ಒಂದು ಟ್ರೈ ಬರ್ತಾ ಇಲ್ಲ, ಲೈಕ್ ಪ್ರಯತ್ನ ಪಡ್ತಾ ಇಲ್ಲ, ಮತ್ತೆ ಮಾತಾಡೋವಂಥ ಧೈರ್ಯ ನೀವು ತೋರಿಸ್ತಾ ಇಲ್ಲ. ಆ್ಯಂಡ್ ಇವನ್ ಅವ್ರ ಕಡೆಯಿಂದನೂ ಯಾವುದೇ ರೀತಿಯ ಆ್ಯಕ್ಷನ್ಸ್ ಕೂಡ ಬರ್ತಾ ಇಲ್ಲ. ಇಲ್ಲಿ ಆ್ಯಕ್ಷನ್ಸ್ ಅಥವಾ ಕಮ್ಯುನಿಕೇಷನ್ಸ್ ತುಂಬ ಗ್ಯಾಪ್ ಆಗ್ತಾ ಇದೆ, ಆ್ಯಕ್ಷನ್ಸ್ ಇಲ್ಲ. ಆ್ಯಂಡ್ ತುಂಬ ಸ್ಟ್ರಗಲ್ಸ್ ಬರ್ತಾ ಇದೆ. ಇಲ್ಲಿ ತುಂಬ ಸ್ಟ್ರಗಲ್ ನೋಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ಬಹುಶಃ ಇಲ್ಲಿ ಫ್ಯಾಮಿಲಿನ ಬ್ಯಾಲೆನ್ಸ್ ಮಾಡೋದಕ್ಕೆ, ನಿಮ್ಮನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಆ್ಯಂಡ್ ಕೆರಿಯರ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಎಲ್ಲ ರೀತಿಲೂ ತುಂಬ ಕಷ್ಟಪಡ್ತಾ ಇದ್ದಾರೆ. ಆ್ಯಸ್ ನಾವು ಇಲ್ಲಿ ನಿಮಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ, ಆ ಒಂದು ಕಾರಣಕ್ಕೂ ಕೂಡ ಇಲ್ಲಿ ಜಗಳ ಬರ್ತಾ ಇರಬಹುದು. ಟೈಮ್ ಕೊಡೋಕ್ಕಾಗ್ತಿಲ್ಲ ಅನ್ನೋ ಕಾರಣಕ್ಕೇ ಬಹುಶಃ ಇಲ್ಲಿ ಎಷ್ಟೊಂದು ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಎಷ್ಟೊಂದು ಜನ ನೋ ಕಾಂಟ್ಯಾಕ್ಟ್ ಆಗಿರೋದು, ಜಸ್ಟ್ ಬಿಕಾಸ್ ಆಫ್ ಟೈಮ್ ಅಂತಲೂ ಹೇಳ್ಬಹುದು. ತುಂಬ ಎಕ್ಸ್ಪೆಕ್ಟೇಷನ್ಸ್ ಈ ಪರ್ಸನ್ ಮೇಲೆ ನೀವು ಇಟ್ಕೊಂಡಿದ್ರಿ, ಬಟ್ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ಈ ಒಂದು ಪರ್ಸನ್ ನಡ್ಕೊಂಡಿಲ್ಲ. ಸೊ ಅದು ನಿಮಗೆ ಡಿಸಪಾಯಿಂಟ್ ಆಗಿದೆ ಅಂತ ಹೇಳಬಹುದು. ಆ್ಯಂಡ್ ಇವನ್ ಈ ಪರ್ಸನ್ ತುಂಬಾ ಸ್ಟ್ರಗಲ್ ಅನ್ನೋದು ನೋಡ್ತಾ ಇದ್ದಾರೆ ಕರೆಂಟ್ಲಿ. ಬಹುಶಃ ನಿಮ್ಗೆ ಅನ್ನಿಸ್ತಾ ಇರ್ಬೋದು, ನೋ, ಈ ಪರ್ಸನ್ ನನ್ನ ಜೊತೆ ಮಾತಾಡಿದ್ರೆ ಚೆನ್ನಾಗಿದ್ದಾರೆ ಅಂತ. ಬಟ್ ನೋ, ದ ಆ್ಯಕ್ಚುಯಲ್ ರೀಸನ್ ಈಸ್ ಈ ಪರ್ಸನ್ನು ತುಂಬ ಸಫರ್ ಆಗ್ತಾ ಇದ್ದಾರೆ. ಆ್ಯಂಡ್ ಯಾವುದೋ ಒಂದು ಲೈಫ್ ರೇಸ್ ಇದೆ, ಆ ರೇಸಲ್ಲಿ ನಾನು ವಿನ್ ಆಗಬೇಕು, ಓಡಬೇಕು ಅಂತ ಈ ರೀತಿ ಮೈಂಡ್ಸೆಟ್ಟಲ್ಲಿದ್ದಾರೆ. ಆ್ಯಂಡ್ ಎಸ್, ವೈ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಎಲ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಡಬ್ಲ್ಯೂ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಎಮ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ.
ಆ್ಯಂಡ್ ತುಂಬ ಈ ಪರ್ಸನ್ ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗ್ತಾ ಇದ್ದಾರೆ ಅಂತ ಹೇಳಬಹುದು. ಬಹುಶಃ ಇಲ್ಲಿ ಟೈಮ್ ಒಂದೇ ಅಲ್ಲದೆ ಫ್ಯಾಮಿಲಿ ವಿಚಾರಕ್ಕೂ ಕೆಲವೊಂದು ಸತಿ ಜಗಳಗಳಾಗ್ತಾ ಇದೆ ಅಂತ ಹೇಳಬಹುದು. ಈಗ ಆಲ್ರೆಡಿ ಆಲ್ಮೋಸ್ಟ್ ನಿಮ್ಮ ಮ್ಯಾರೇಜ್ವರೆಗೂ ಬಂದಿರುವಂತಹ ಒಂದು ಸಿಚುವೇಶನ್ ಏನಿತ್ತು ಅದು ಈಗ ಏನೋ ಒಂದು ಸ್ಮಾಲ್ ರೀಸನ್ಗೆ, ಒಂದು ಸ್ಮಾಲ್ ಆರ್ಗ್ಯುಮೆಂಟಿಂದ ಅದು ಕೂಡ ಕಟ್ ಆಗಿದೆ ಮ್ಯಾರೇಜ್ ಕೂಡ ಅಂತ ಹೇಳ್ಬೋದು. ಆಲ್ರೆಡಿ ಎಂಗೇಜ್ಮೆಂಟ್ ಕೆಲವೊಂದಾಗಿತ್ತು, ಅದು ಬ್ರೇಕಪ್ ಆಗಿದೆ ಈಗ. ಸೊ ಸ್ಟಿಲ್ ಯು ಆರ್ ವೇಟಿಂಗ್ ಫಾರ್ ದಿಸ್ ಪರ್ಸನ್. ಬಟ್ ಈ ಪರ್ಸನ್ಗೂ ಸಹ ನೀವು ಬೇಕು, ನಿಮ್ಮ ಜೊತೆ ಕಳೆದಂತಹ ಕನೆಕ್ಷನ್ ಏನಿದೆ ಅದು ಮತ್ತೆ ಸಿಗಬೇಕು ಅಂತಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಈ ಪರ್ಸನ್. ಆ್ಯಂಡ್ ಮೋರ್ ಓವರ್ ನಿಮ್ಮಿಬ್ಬರದ್ದು ರಿಲೇಷನ್ಶಿಪ್ ಎಷ್ಟೇ ಗ್ಯಾಪ್ ಆದರೂ ಸಹ ಮತ್ತೆ ಅದೇ ಸೇಮ್ ಒಂದು ಕನೆಕ್ಟಿವಿಟಿ ನಿಮ್ಮಿಬ್ಬರ ಮಧ್ಯೆ ಬರುತ್ತೆ ಅಂತ ಹೇಳಬಹುದು. ಆ್ಯಂಡ್ ಎಸ್, ಈ ಪರ್ಸನ್ ತುಂಬ ಗಿಲ್ಟಲ್ಲಿದ್ದಾರೆ ಅಂತ ಹೇಳಬಹುದು. ಬಹುಶಃ ಆರ್ಥಿಕ ಸ್ಥಿತಿಯಲ್ಲಿ ಸರಿ ಹೋಗ್ತಾ ಇಲ್ಲ ಅನ್ನೋ ಒಂದು ಕಾರಣದಿಂದ ನಿಮಗೆ ಇಗ್ನೋರ್ ಮಾಡ್ತಾ ಇರುವಂತಹ ಒಂದು ಏನಿದೆ, ಆ ಒಂದು ಭಾವನೆ ಏನಿದೆ, ಆ ಒಂದು ಗಿಲ್ಟ್ ಏನಿದೆ ಇನ್ನೂ ಕಾಡ್ತಾ ಇದೆ ಇವ್ರಿಗೆ. ನಿಮಗೆ ಸರಿಯಾದಂತಹ ಒಂದು ಪ್ರೀತಿ ಮುಂಚೆ ಥರ ಆಗ್ತಿಲ್ಲ ಅನ್ನೋ ಒಂದು ಗಿಲ್ಟ್ ಇವ್ರಿಗೆ ಕಾಡ್ತಾ ಇದೆ. ಆ್ಯಂಡ್ ಮೋಸ್ಟ್ಲಿ ಈ ಪರ್ಸನ್ಗೆ ತುಂಬ ಪಾಸ್ಟಲ್ಲಿ ತುಂಬ ಟ್ರಾಮಾಸ್ ಏನಿದೆ ಅದಾಗಿದೆ ಅಂತ ಹೇಳ್ಬೋದು. ನನಗೆ ಪಾಸ್ಟ್ ಎನರ್ಜೀಸ್ ತುಂಬ ಕಾಣಿಸ್ತಾ ಇದೆ. ನೀವಲ್ದೇನು ನಿಮಗಿಂತ ಮುಂಚೆನೂ ಒಂದು ಪಾಸ್ಟ್ ಅನ್ನೋದು ಇವ್ರ ಲೈಫಲ್ಲಿತ್ತು. ಆ ಪಾಸ್ಟ್ನ ನೀವು ಎಕ್ಸೆಪ್ಟ್ ಮಾಡಿದ್ದೀರಾ. ಬಟ್ ಸ್ಟಿಲ್ ಈ ಪರ್ಸನ್ಗೆ ಇನ್ನೂ ಅನ್ನಿಸ್ತಾ ಇದೆ ದಟ್ ನಾನು ಡಿಸರ್ವ್ ಅಲ್ಲ ಈ ಪರ್ಸನ್ಗೆ. ನನ್ನ ಒಂದು ಲೈಫಲ್ಲಿ ಪ್ರೀತಿ ಅನ್ನೋದಿಲ್ಲ. ಎನ್ ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ಜೆ ಲೆಟರ್ ಪ್ರೆಸೆನ್ಸ್ ಇದ್ದೀರಾ. ನನ್ನ ಪ್ರೀತಿ ಆಗಲಿ ಅಥವಾ ನನ್ನ ಲೈಫಲ್ಲಿ ಪ್ರೀತಿನೇ ಇಲ್ಲ. ಒಂದು ಬೌಂಡ್ರೀಸ್ನ ಸೆಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನನ್ನ ಜೊತೆ ಸಿಗೋರೆಲ್ಲ ನನಗೆ ಮೋಸ ಮಾಡ್ತಾರೆ. ಸೊ ನಾನು ಯಾರಿಗೂ ಇಷ್ಟ ಆಗೋದಿಲ್ಲ. ಎಲ್ಲರೂ ನನ್ನ ಜೊತೆ ಟೈಮ್ ಬೀಯಿಂಗ್ ಅಂತ ಇರ್ತಾರೆ. ಸೊ ನನಗೆ ಯಾರೂ ಇಷ್ಟ ಆಗೋದಿಲ್ಲ, ನನಗೆ ಯಾರೂ ಬೇಡ, ನಾನು ಡಿಸರ್ವ್ ಅಲ್ಲ ರಿಲೇಷನ್ಶಿಪ್ಸ್ಗಳಿಗೆಲ್ಲ. ಸೊ ಬೆಟರ್ ನನ್ನಿಂದ ನನ್ನ ಪರ್ಸನ್ ಯಾಕೆ ಹರ್ಟ್ ಆಗಬೇಕು, ನನ್ನಿಂದ ನನ್ನ ಪರ್ಸನ್ ಯಾಕೆ ಕಷ್ಟಪಡಬೇಕು, ಅವರು ಚೆನ್ನಾಗಿರಲಿ, ಅಟ್ಲೀಸ್ಟ್ ನಾನು ಇಲ್ಲದೆ ಇದ್ರೂ ಅವ್ರು ಇಂಡಿಪೆಂಡೆಂಟಾಗಿ ಸ್ಟ್ರಾಂಗ್ ಆಗಿರಲಿ, ನನ್ನಿಂದ ಪ್ರಾಬ್ಲಮ್ ಆಗೋದು ಬೇಡ ಅಂತ ಕೂಡ ಇಲ್ಲಿ ತುಂಬಾ ಅಂದ್ಕೊಳ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಇಲ್ಲಿ ಕೆಲವ್ರಿಗೆ ಒಂದು ಅಡ್ವೈಸ್ ನಾನು ಕೊಡೋದು, ಸ್ವಲ್ಪ ಈ ಪರ್ಸನ್ಗೆ ಸ್ಪೇಸ್ ಕೊಡಿ. ಸುಮಾರು ಸತಿ ನೀವೇನಾದರೂ ಬೇರೆ ನಂಬರಿಂದ ಕಾಲ್ ಮಾಡೋದು, ಮೆಸೇಜ್ ಮಾಡೋದು ಏನಾದರೂ ಮಾಡ್ತಾಯಿದ್ರೆ ಇವ್ರಿಗಿನ್ನೂ ಒಂದು ಇರಿಟೇಷನ್ ಆಗುತ್ತೆ. ಆ್ಯಂಡ್ ಇನ್ನೂ ನಿಮ್ಮ ಮೇಲೆ ಕೋಪ ಬರುತ್ತೆ. ಅದರಿಂದ ಇನ್ನೂ ದೂರನೇ ಆಗ್ತಾರೆ ಹೊರತು ಹತ್ತಿರ ಅಂತೂ ಆಗೋದಿಲ್ಲ. ಸೊ ಬೆಟರ್ ಇವ್ರಿಗೆ ಸ್ವಲ್ಪ ಸ್ಪೇಸ್ ಕೊಡಿ. ಬಿಕಾಸ್ ದಿಸ್ ಪರ್ಸನ್ ವಾಂಟ್ಸ್ ಸ್ಪೇಸ್ ಆ್ಯಂಡ್ ದಿಸ್ ಪರ್ಸನ್ ನೀಡ್ಸ್ ಹೀಲಿಂಗ್ ಅಂತ ಹೇಳ್ತೀನಿ. ಈ ಪರ್ಸನ್ಗೆ ಹೀಲಿಂಗ್ ಅನ್ನೋದು ಬೇಕು. ಓಕೆ, ಸೊ ನಿಮಗೇನಾದರೂ ರೇಖಿ ಹೀಲಿಂಗ್, ಡಿಸ್ಟೆನ್ಸ್ ಹೀಲಿಂಗ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಬಿಕಾಸ್ ಈ ಪರ್ಸನ್ ನೀಡ್ಸ್ ಅ ಹೀಲಿಂಗ್. ಓಕೆ, ಅಥವಾ ನೀವೇನಾದರೂ ರೇಖಿ ಹೀಲರ್ಸ್ ಇದ್ದರೆ ಈ ಪರ್ಸನ್ಗೆ ಹೀಲಿಂಗ್ ಅನ್ನೋದನ್ನು ಕಳಿಸಿ ಅಂತ ಹೇಳ್ತೀನಿ. ಅಥವಾ ಹೋಪೋನೋಪೋನೋ ಪ್ರೇಯರ್ನ ಮಾಡಿ ಅಂತ ಹೇಳ್ತೀನಿ. ಅಥವಾ ಅಫರ್ಮೇಷನ್ಸ್ನ ಹೇಳಿ. ಲೈಕ್ ಬಿ ಪಾಸಿಟಿವ್. ಆ್ಯಂಡ್ ನೀವು ಎಷ್ಟು ಪಾಸಿಟಿವ್ ಆಗಿ ಹೀಲಿಂಗ್ ಅನ್ನೋದನ್ನು, ಪಾಸಿಟಿವ್ ಅಫರ್ಮೇಷನ್ಸ್ನ ನಿಮ್ಮ ಪರ್ಸನ್ಗೆ ಟೆಲಿಪತಿಕ್ಕಾಗಿ ಕಳಿಸ್ತೀರಾ ಅಷ್ಟು ಇವ್ರು ಹೀಲ್ ಆಗ್ತಾರೆ ಅಂತ ಹೇಳ್ಬೋದು. ದ ಓನ್ಲಿ ಥಿಂಗ್, ನಿಮ್ಮಿಬ್ಬರ ರಿಯೂನಿಯನ್ ಆಗಬೇಕು ಅಂದರೆ ಇವರಿಗೆ ಮನಸ್ಸಲ್ಲಿ ಏನು ಇಷ್ಟೆಲ್ಲ ಇದೆ, ಇದೆಲ್ಲ ಗೊಂದಲಗಳೇನಿದೆ ಇದರಿಂದ ಅವ್ರು ಹೊರಗೆ ಬರಬೇಕು ಅಂತ ಬರ್ತಾ ಇದೆ. ಆ್ಯಂಡ್ ದಿಸ್ ಪರ್ಸನ್ ವಾಂಟ್ಸ್ ಫ್ರೀಡಮ್. ಲೈಕ್ ಇವರ ಒಂದು ಥಾಟ್ ಏನಿದೆ, ಇವರ ಒಂದು ಆಲೋಚನೆಗಳೇ ಇವರನ್ನು ತಡೀತಾ ಇದೆ ಅಂತ ಹೇಳಬಹುದು. ನಿಮ್ಮ ವಿಚಾರಕ್ಕಂತ ಅಷ್ಟೇ ಅಲ್ಲ, ರಿಲೇಷನ್ಶಿಪ್ ವಿಚಾರಕ್ಕಂತೆ ಅಷ್ಟೇ ಅಲ್ಲ, ಇವ್ರ ಕೆರಿಯರಲ್ಲೂ ಕೂಡ ಇಷ್ಟೇ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಈ ಒಂದು ನೆಗೆಟಿವ್ ಇಂದನೇ ಸಹ ಇವರ ಕೆರಿಯರ್ ಗ್ರೋತ್ ಏನಿದೆ ಅದು ಇನ್ನೂ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಬಟ್ ಆ್ಯಸ್ ಪರ್ ರೀಡಿಂಗ್ ಇಲ್ಲಿ ನಿಮ್ಮ ಪರ್ಸನ್ಗೆ ತುಂಬ ಡ್ರೀಮ್ಸ್ ಇತ್ತು. ನಿಮ್ಮಿಬ್ಬರ ಒಂದು ಫ್ಯೂಚರ್ ಪ್ಲ್ಯಾನಿಂಗ್ಸ್ ತುಂಬ ಚೆನ್ನಾಗಿತ್ತು ಅಂತ ಹೇಳಬಹುದು. ತುಂಬಾ ಆಸೆಗಳನ್ನು ಇಟ್ಕೊಂಡಿದ್ರು ನಿಮ್ಮ ಫ್ಯೂಚರ್ ಬಗ್ಗೆ, ನಿಮಗೆ ಒಂದು ಸೆಕ್ಯೂರ್ಡ್ ಲೈಫ್ ಕೊಡೋದ್ರ ಬಗ್ಗೆ. ಅದು ಕೂಡ ಇಲ್ಲಿ ಫುಲ್ಫಿಲ್ ಆಗೋದಕ್ಕಾಗ್ತಾ ಇಲ್ಲ, ಅದನ್ನು ಕೂಡ ಇಲ್ಲಿ ಈಡೇರಿಸೋದಕ್ಕಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರನೂ ಕೂಡ ಇಲ್ಲಿ ಗಿಲ್ಟ್ ಅನ್ನೋದು ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಲ್ಪ್ಲೆಸ್ ಫೀಲ್ ಆಗ್ತಾ ಇದ್ದಾರೆ. ಯಾರೂ ಇಲ್ಲ ನನ್ನ ಜೊತೆಗೆ, ನಾನು ಎಲ್ಲ ಇದ್ದು ನನ್ನಲ್ಲಿ ಏನೂ ಇಲ್ಲ. ಐ ಆಮ್ ಲೈಕ್ ನನಗೆಲ್ಲರೂ ಇದ್ದು ನಾನು ಅನಾಥ. ಈ ರೀತಿಯ ಒಂದು ಅನಾಥೆ ಅಥವಾ ಈ ರೀತಿ ಒಂದು ಎನರ್ಜೀಸ್ ಅವ್ರಿಗೆ ಫೀಲ್ ಆಗ್ತಾ ಇದೆ. ತುಂಬ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ. ತುಂಬ ಒಂಟಿತನ ಕಾಡ್ತಾ ಇದೆ ಇವ್ರಿಗೆ. ಮನಸ್ಸು ಬಿಚ್ಚಿ ಯಾರ ಹತ್ರನೂ ಹೇಳ್ಕೊಳ್ತಾ ಇಲ್ಲ. ಆ್ಯಂಡ್ ತುಂಬ ಡಿಸ್ಟರ್ಬ್ಡ್ ಆಗಿದ್ದಾರೆ. ಆ್ಯಂಡ್ ಸಣ್ಣ ಪುಟ್ಟ ವಿಚಾರಕ್ಕೂ ತುಂಬಾ ರಿಯಾಕ್ಟ್ ಆಗ್ತಾ ಇದ್ದಾರೆ. ಮುಂಚೆ ಥರ ಇರುವಷ್ಟು ತಾಳ್ಮೆ ಇವ್ರಿಗಿಲ್ಲ.
ಆ್ಯಂಡ್ ಮೋರ್ ಓವರ್ ಇವ್ರ ಫ್ಯಾಮಿಲಿ ಕಡೆಯಿಂದನೂ ಸ್ವಲ್ಪ ಟಾಕ್ಸಿಕ್ ಅನ್ನೋದು ಬರ್ತಾ ಇದೆ ಅಂತ ಹೇಳಬಹುದು. ಏನೇ ಮಾಡಿದ್ರು ಈ ಪರ್ಸನ್ ಎಷ್ಟೇ ಸರಿ ಮಾಡಿದ್ರು, ಎಷ್ಟೇ ಹೊಂದ್ಕೊಂಡು ಹೋದ್ರೂ ಇವ್ರ ಫ್ಯಾಮಿಲಿಯಲ್ಲೂ ಕೂಡ ಸ್ವಲ್ಪ ಅಬ್ಸ್ಟ್ಯಾಕಲ್ಸ್ ಬರ್ತಾ ಇದೆ, ಅಪೋಸ್ ಅನ್ನೋದು ಇವ್ರ ಫ್ಯಾಮಿಲಿಲಿ ಬರ್ತಾ ಇದೆ. ಇವ್ರು ಎಕ್ಸ್ಪೆಕ್ಟ್ ಮಾಡೋ ರೀತಿ ಇವ್ರಿಗೆ ಒಂದು ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇಲ್ಲ. ಅದು ಕೂಡ ಇವ್ರ ಮನಸ್ಸಲ್ಲಿ ತುಂಬಾ ನೋವನ್ನು ಉಂಟು ಮಾಡ್ತಾ ಇದೆ. ಸೊ ಅದೆಲ್ಲ ಟ್ರಾಮಾಸ್ ಇಂದ ನಿಮಗೆ ಯಾವ ರೀತಿಯ ಒಂದು ಪ್ರೀತಿ ಕೊಡ್ತಾರೆ ಹೇಳಿ? ಸೊ ಈ ಪರ್ಸನ್ಗೆ ಎಲ್ಲ ರೀತಿಯಲ್ಲೂ ಫ್ಯಾಮಿಲಿ ಕಡೆಯಿಂದ, ಕೆರಿಯರ್ ವಿಚಾರದಲ್ಲಿ ಅಥವಾ ಪಾಸ್ಟಲ್ ಆಗಿರುವಂಥ ನೋವುಗಳು ಎಲ್ಲವೂ ಮಿಕ್ಸಪ್ ಆಗಿ ಈಗ ಅವ್ರಿಗೆ ಒಂದು ಸೆಲ್ಫ್ ಬಿಲೀಫ್ ಏನಿದೆ, ಕಾನ್ಫಿಡೆಂಟ್ ಏನಿದೆ, ಸೆಲ್ಫ್ ಲವ್ ಏನಿದೆ ಅದೆಲ್ಲ ಕಂಪ್ಲೀಟಾಗಿ ಮರ್ತೋಗ್ಬಿಟ್ಟಿದ್ದಾರೆ ಈ ಪರ್ಸನ್ ಅಂತ ಹೇಳ್ಬೋದು. ಸೊ ಅವ್ರ ಹತ್ರ ಏನು ಇಲ್ಲ ಅಂದಾಗ ಅವ್ರು ನಿಮಗೆ ಪ್ರೀತಿ ಏನು ಕೊಡ್ತಾರೆ ಹೇಳಿ? ಸೊ ಅವ್ರ ಕಪ್ಪಲ್ಲಿ ಟೀ ಇಲ್ಲ ಈಗ. ಸೊ ಟೀ ಇಲ್ಲ ಅಂದಮೇಲೆ ನಿಮಗೆ ಯಾವ ರೀತಿ ಶೇರ್ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಆ್ಯಸ್ ಪರ್ ಯುವರ್ ಎನರ್ಜೀಸ್, ಇಲ್ಲಿ ಕೆಲವರು ನೀವು ತುಂಬ ಬ್ಲೇಮ್ ಮಾಡ್ತಾ ಇದ್ದೀರಾ ಯೂನಿವರ್ಸ್ನ. ಕಂಪ್ಲೇನಿಂಗ್ ಎನರ್ಜೀಸ್ ತುಂಬ ಬರ್ತಾ ಇದೆ ನಿಮ್ಮದು. ಯೂನಿವರ್ಸ್ ನನಗೆ ನೀವು ಯಾಕೆ ಹೀಗೆ ಮಾಡಿದ್ರಿ? ಯೂನಿವರ್ಸ್ ನಾನು ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಅಥವಾ ಯೂನಿವರ್ಸ್ ಕೊಡೋದಿಲ್ಲ ಅಂದಮೇಲೆ ಯಾಕೆ ಭೇಟಿ ಮಾಡಿಸ್ತಿದ್ರಿ? ಈ ಥರದೊಂದು ವಿಚಾರಗಳು, ಈ ಥರದ ಒಂದು ಮಾತುಗಳು ನಿಮ್ಮ ಬಾಯಿಯಿಂದ ಬರ್ತಾ ಇದೆ ಯೂನಿವರ್ಸಿಗೆ. ನೋಡಿ, ಯೂನಿವರ್ಸ್ ನಿಮ್ಮ ಏನು ಮಾತಾಡ್ತೀರಾ ಅನ್ನೋದು ಯೂನಿವರ್ಸಿಗೆ ಅರ್ಥ ಆಗೋದಿಲ್ಲ. ಬಟ್ ನೀವು ಯಾವ ಫ್ರೀಕ್ವೆನ್ಸಿಯಲ್ಲಿ ಇರ್ತೀರಾ ಅದು ಯೂನಿವರ್ಸಿಗೆ ಅರ್ಥ ಆಗುತ್ತೆ. ನೀವು ಸ್ಯಾಡಿಂದ ಹೇಳ್ತಾ ಇದ್ದೀರಾ, ಎಸ್ ಸ್ಯಾಡನ್ನೇ ನಿಮಗೆ ಕೊಡ್ತಾರೆ. ನೀವು ಹ್ಯಾಪಿಯಿಂದ ಹೇಳ್ತಿದ್ದೀರಾ, ಹ್ಯಾಪಿನೆಸ್ನೇ ಕೊಡ್ತಾರೆ. ಸೊ ನೆಕ್ಸ್ಟ್ ಟೈಮಿಂದ ಸ್ವಲ್ಪ ನಿಮ್ಮ ಒಂದು ಥಾಟ್ಸ್ ಕಡೆನೂ ನೀವು ಗಮನ ಕೊಡಿ. ದಟ್ ವಾಟ್ ಯು ಡೋಂಟ್ ವಾಂಟ್, ಲೆಟ್ ಗೋ. ದಟ್ ನಿಮಗೇನು ಬೇಕೋ ಅದನ್ನು ಅಟ್ರ್ಯಾಕ್ಟ್ ಮಾಡಿ, ಬೇಡವಾಗಿರೋದನ್ನು ಅಟ್ರ್ಯಾಕ್ಟ್ ಮಾಡಬೇಡಿ. ಸೊ ಸ್ಟಾರ್ಟ್ ಮೆಡಿಟೇಟಿಂಗ್ ಅಂತ ಬರ್ತಾ ಇದೆ. ತಲೆಯಲ್ಲಿ ತುಂಬಾ ಥಾಟ್ಸ್ಗಳನ್ನ ನೀವು ಸಹ ಇಟ್ಕೊಂಡಿದ್ದೀರಾ. ನಾಟ್ ಓನ್ಲಿ ಯುವರ್ ಪರ್ಸನ್, ನೀವು ತುಂಬ ಓವರ್ ಥಿಂಕ್ ಮಾಡ್ತಿದ್ದೀರಾ, ತುಂಬ ಅಳ್ತಾ ಇದ್ದೀರಾ, ತುಂಬಾ ಬ್ಲೇಮ್ ನಿಮ್ಮ ಮೇಲೆ ನೀವು ಹೊಡ್ಕೊಳ್ತಾ ಇದ್ದೀರಾ, ತುಂಬ ಬರ್ಡನ್, ಹೆವಿನೆಸ್ ಅನ್ನೋದನ್ನು ಹಾರ್ಟಲ್ಲಿ ತುಂಬ ಫೀಲ್ ಮಾಡ್ತಾ ಇದ್ದೀರಾ. ಮನಸ್ಸಲ್ಲಿ ತುಂಬ ಭಾರ ಅನ್ನಿಸ್ತಾ ಇದ್ದರೆ ಪ್ಲೀಸ್ 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 ಅದನ್ನು ರಿಲೀಸ್ ಮಾಡಿ. ತುಂಬ ಓವರ್ ವೇಟ್ ಆಗಿದೆ ನಿಮ್ಮ ಹೃದಯ ಅಂತ ಹೇಳ್ಬೋದು. ಇಲ್ಲಿ ಅಳು ಬಂದರೂ ಕಂಟ್ರೋಲ್ ಮಾಡ್ಕೊಳ್ತಿದ್ದೀರಾ. ನಿಮ್ಮ ಎಮೋಷನ್ಸ್ಗೆ ನೀವು ಫ್ರೀ ಬಿಡ್ತಾ ಇಲ್ಲ. ನಿಮ್ಮ ಎಮೋಷನ್ಸ್ ಏನಿದೆ, ಕೋಪ ಬರ್ತಾ ಇದೆಯಾ, ಜಸ್ಟ್ ತೋರಿಸಿ, ವ್ಯಕ್ತಪಡಿಸಿ. ಅಳು ಬರ್ತಾ ಇದೆಯಾ, ಹತ್ಬಿಡಿ, ಹೋಗಿ ಒಬ್ಬರೇ ಇದ್ದು ಯೂನಿವರ್ಸ್ ಜೊತೆ ಯಾರೂ ಇಲ್ಲ ಅಂದ್ಕೋಬೇಡಿ. ಯೂನಿವರ್ಸ್ ಹತ್ರ ಮಾತಾಡಿ. ಅಳಬೇಕು ಅಂದರೆ ಹತ್ಬಿಡಿ. ಓಕೆ, ಜಸ್ಟ್ ನಿಮ್ಮ ಮನಸ್ಸಲ್ಲಿ ಏನಿದೆ, ಹೆವಿನೆಸ್ ಏನಿದೆ ಅದನ್ನು ರಿಲೀಸ್ ಮಾಡಿ ಗೈಸ್. ಇಲ್ಲಿ ತುಂಬ ಬರ್ಡನ್ ನೀವು ಸಹ ಫೀಲ್ ಮಾಡ್ತಾ ಇದ್ದೀರಾ. ನಿಮ್ಮ ಪರ್ಸನ್ ಅಷ್ಟೇ ಅಲ್ಲದೆ ನೀವು ತುಂಬಾ ಬರ್ಡನ್ ಫೀಲ್ ಮಾಡ್ತಾ ಇದ್ದೀರಾ. ಬೇಡದೇ ಇರೋದನ್ನು, ಬೇಡದೇ ಇರುವಂಥ ಒಂದು ನಿಮಗೆ ಅರಿವಿಲ್ಲದೇ ನೀವೇ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಹುದು. ಆ್ಯಂಡ್ ಬಿ ಪಾಸಿಟಿವ್. ಆಲ್ಮೋಸ್ಟ್ ಎಷ್ಟು ನೀವು ಪಾಸಿಟಿವ್ ಆಗಿರ್ತೀರಾ ಅಷ್ಟು ನೀವು ಹೀಲಿಂಗ್ ಅನ್ನೋದನ್ನು ನಿಮ್ಮ ಪರ್ಸನ್ಗೆ ಕಳಿಸಬಹುದು. ಸೊ ಆದಷ್ಟು ಪಾಸಿಟಿವ್ ಆಗಿರಿ, ಆದಷ್ಟು ಹ್ಯಾಪಿಯಾಗಿರೋದಕ್ಕೆ ಟ್ರೈ ಮಾಡಿ. ಹ್ಯಾಪಿಯಾಗಿರೋದು ಅಂದರೆ ಒಳಗಡೆ ದುಃಖ ಇಟ್ಕೊಂಡು ಹೊರಗಡೆ ನಗ್ತಾ ಇರೋದು ಅಂತಲ್ಲ. ಮನಸ್ಸಿಂದ ಏನು ಫೀಲ್ ಮಾಡ್ತಾ ಇದ್ದೀರಾ ಆಚೆನೂ ಅದೇ ರೀತಿ ಇರಬೇಕು. ಓಕೆ, ನಿಮ್ಮ ಪಾಸ್ಟ್ನ, ನಿಮ್ಮ ಪ್ರೆಸೆಂಟ್ ಮತ್ತು ಫ್ಯೂಚರ್ನ ಹಾಳು ಮಾಡೋದಕ್ಕೆ ನಿಮ್ಮ ಪಾಸ್ಟ್ಗೆ ಅವಕಾಶ ಮಾಡಿಕೊಡ್ಬೇಡಿ. ಇಲ್ಲಿ ನಿಮ್ಮ ಪರ್ಸನ್ ಅದೇ ತಪ್ಪನ್ನ ಮಾಡ್ತಾ ಇದ್ದಾರೆ. ಪಾಸ್ಟಲ್ಲಿ ನಡೆದಿರುವಂತಹ ಟ್ರಾಮಾಸ್ ಏನಿದೆ, ಪಾಸ್ಟಲ್ಲಿ ಆಗಿರುವಂಥ ಚೀಟ್ ಏನಿದೆ ಅದನ್ನೇ ಇನ್ನೂ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮನ್ನೂ ಸಹ ಇಲ್ಲಿ ಕಳ್ಕೊಳ್ತಾ ಇದ್ದಾರೆ. ಅವರ ಒಂದು ಕೆರಿಯರ್ನೂ ಸಹ ಇಲ್ಲಿ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಸೊ ಅವ್ರು ಮಾಡ್ತಾ ಇರೋ ಮಿಸ್ಟೇಕ್ಸ್ನೇ ನೀವು ಮಾಡೋದಕ್ಕೆ ಹೋಗಬೇಡಿ. ಜಸ್ಟ್ ಪ್ರೆಸೆಂಟ್ ಬಗ್ಗೆ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಆ್ಯಂಡ್ ಪಾಸ್ಟ್ನ ಥಿಂಕ್ ಮಾಡ್ತಾ ಪ್ರೆಸೆಂಟ್ ಫ್ಯೂಚರ್ನ ವೇಸ್ಟ್ ಮಾಡಬೇಡಿ. ವಿತ್ ಬರೀ ಥಿಂಕಿಂಗ್ ಮಾಡ್ತಾ ಯಾವುದೂ ಆ್ಯಕ್ಷನ್ಸ್ಗಳನ್ನ ನೀವು ಮಾಡ್ತಾ ಇಲ್ಲ. ಇಲ್ಲಿ ಸಮ್ವೇರ್ ನಿಮಗೇನಾದರೂ ಕಲಿಬೇಕು ಅಂತ ಇದೆ, ಸಮಥಿಂಗ್ ಸ್ಪಿರಿಚುವಾಲಿಟಿ ಬಗ್ಗೆ ಕಲಿಬೇಕು ಅಂದ್ಕೊಳ್ತಾ ಇದ್ದೀರಾ, ಬಟ್ ಸ್ಟಿಲ್ ಯು ಆರ್ ಥಿಂಕಿಂಗ್. ಆ ಥರ ಇದ್ದರೆ ಜಸ್ಟ್ ಗೋ ಹೆಡ್, ಲರ್ನ್ ಥಿಂಗ್ಸ್ ಅಂತ ಹೇಳ್ತೀನಿ. ಸೊ ನಿಮ್ಮ ಒಂದು ಸೋಲ್ ಏನಿದೆ, ನಿಮ್ಮ ಸೋಲ್ ಪರ್ಪಸ್ ಏನಿದೆ ಅದನ್ನು ಕಂಡುಕೊಳ್ಳಿ ಅಂತ ಹೇಳ್ತೀನಿ. ಓವರಾಲ್ ಇಲ್ಲಿ ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರ ಅಷ್ಟು ಬೇಗ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ಸ್ ಕೂಡ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಬಿಕಾಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಂದರೆ ನಿಮ್ಮ ಪರ್ಸನ್ ಯಾವ ರೀತಿ ಇದ್ದಾರೆ ಅನ್ನೋ ಒಂದು ಐಡಿಯಾ ಅಂತೂ ಖಂಡಿತ ಇರುತ್ತೆ. ಸೊ ನಿಮ್ಮ ಒಂದು ಎನರ್ಜೀಸ್ ಕೂಡ ಅವರ ಒಂದು ಥಾಟ್ ಪ್ರೊಸೆಸ್ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡಿರುತ್ತೆ. ಸೊ ಅವ್ರಿಗೇನಾದರೂ ಇನ್ನೂ ಪಾಸ್ಟಲ್ಲಿರುವಂಥ ಟ್ರಾಮಾಸ್ ಇನ್ನೂ ಭಯ ಕೊಡ್ತಾ ಇದೆ ಅಂದರೆ ಅವ್ರಿಗೆ ಸೇಫ್ ಫೀಲ್ ಮಾಡಿಸಿ. ನೀವು
ಸೇಫಾಗಿ ಫೀಲ್ ಮಾಡಿಸಿ ದಟ್ ನಾನಿದ್ದೀನಿ ಅನ್ನೋ ಒಂದು ಧೈರ್ಯ ನಿಮ್ಮ ಪರ್ಸನ್ಗೆ ಕೊಡಿ. ನೀವು ಖಂಡಿತ ಇವರು ಹೀಲ್ ಆಗ್ತಾರೆ ಅಂತ ಹೇಳಬಹುದು. ಆ್ಯಂಡ್ ಎಸ್, ಇಲ್ಲಿ ಈ ಪರ್ಸನ್ಗೆ ತುಂಬ ಟ್ರಸ್ಟ್ ಇಶ್ಯೂಸ್ ತುಂಬ ಬರ್ತಾ ಇದೆ. ಯಾರನ್ನೂ ನಂಬ್ತಾ ಇಲ್ಲ. ಆ್ಯಂಡ್ ಬಿಕಾಸ್ ಇವ್ರ ಪಾಸ್ಟ್ ಅಂತಲೇ ಬರ್ತಾ ಇದೆ. ದಟ್ ಪಾಸ್ಟಲ್ಲಿ ಎಲ್ಲರೂ ನಂಬಿದ್ರು, ಎಲ್ಲ ರೀತಿಲೂ ಮೋಸ ಹೋಗಿದ್ದಾರೆ ಅಂತ ಹೇಳಬಹುದು. ಆ ಒಂದು ಮೋಸ ಆಗಿರೋ ಕಾರಣ ಈಗಲೂ ಸಹ ಎಷ್ಟೇ ಒಳ್ಳೇದು ಮಾಡೋದಕ್ಕೆ ಹೋದ್ರೂ ಸಹ, ಯಾರು ಎಷ್ಟೇ ಒಳ್ಳೇದು ಮಾಡೋದಕ್ಕೆ ಬಂದರೂ ಸಹ ಇವ್ರಿಗೆ ಆ ನಂಬಿಕೆ ಅನ್ನೋದು ಬರ್ತಾ ಇಲ್ಲ. ನೀವು ಕೂಡ ಎಷ್ಟೊಂದು ಸಾರಿ ಅರ್ಥ ಮಾಡಿಸಿದ್ದೀರಾ, ತುಂಬ ಪ್ರೀತಿ ಕೊಟ್ಟಿದ್ದೀರಾ, ತುಂಬ ನಂಬಿಕೆ ಅನ್ನೋದನ್ನು ಬರೆಸಿದ್ದೀರಾ. ಬಟ್ ಸಮ್ವೇರ್ ಒಂದು ಚಿಕ್ಕ ಆರ್ಗ್ಯುಮೆಂಟಿಂದ ಆ ಒಂದು ನಂಬಿಕೆ ಈ ಪರ್ಸನ್ಗೆ ನಿಮ್ಮ ಮೇಲೆ ಕಮ್ಮಿ ಆಗೋಯ್ತು ಅಂತ ಬರ್ತಾ ಇದೆ. ಆ ಒಂದು ಚಿಕ್ಕ ಒಂದು ಆರ್ಗ್ಯುಮೆಂಟ್ಸ್, ನಿಮ್ಮ ಒಂದು ರಿಯಾಕ್ಷನ್, ಬಹುಶಃ ನೀವು ಅತಿಯಾಗಿ ಚಿಕ್ಕ ವಿಷಯಕ್ಕೆ ತುಂಬಾ ಓವರ್ ರಿಯಾಕ್ಟ್ ಮಾಡಿರಬಹುದು. ಆ ಒಂದು ವಿಚಾರಕ್ಕೆ ಇಲ್ಲಿ ತುಂಬಾ ಹರ್ಟ್ ಆಗಿರುವಂಥದ್ದಿತ್ತು, ಅಥವಾ ತುಂಬಾ ಅದನ್ನೇ ಮನಸ್ಸಲ್ಲಿಟ್ಕೊಂಡು ಎಸ್ ನನಗೆ ರಿಲೇಷನ್ಶಿಪ್ಸ್ ಡಿಸರ್ವ್ ಅಲ್ಲ, ನಾನು ಎಲ್ಲರಿಗೂ ಹರ್ಟ್ ಮಾಡ್ತೀನಿ, ಸೊ ಬೆಟರ್ ಅವ್ರ ಪಾಡಿಗೆ ಅವ್ರು ಇರಲಿ, ನಮ್ಮ ಪಾಡಿಗೆ ನಾವು ಇರೋಣ, ಈ ರೀತಿಯ ಒಂದು ಯೋಚನೆಗಳು ಅವ್ರಿಗೆ ಬರ್ತಾ ಇದೆ. ಬಟ್ ಅದನ್ನು, ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕನ್ಸೆಪ್ಷನ್ಸ್ ಏನಿದೆ ಅದನ್ನು ಇಲ್ಲಿ ನೀವು ಹೋಗಲಾಡಿಸ್ಬೇಕು. ಆ ಪರ್ಸನ್ಗೆ ಸಾಧ್ಯ ಆದರೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನೀವೇ ಟ್ರೈ ಮಾಡಿ. ಓಕೆ. ಆ್ಯಂಡ್ ಎಸ್, ಆ್ಯಸ್ ಫೀಲಿಂಗ್ಸ್ ವೈಸ್ ಈ ಪರ್ಸನ್ಗೆ ನಿಮ್ಮ ಮೇಲೂ ಕೂಡ ತುಂಬ ಪ್ರೀತಿ ಇದೆ. ಬಟ್ ಹಾಗೆ ಕಳ್ಕೊಳ್ತೀನಿ ಅನ್ನೋ ಭಯ ಕೂಡ ಇದೆ. ಅದಕ್ಕೋಸ್ಕರ ಅವರು ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ, ಅವಾಯ್ಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸಮ್ ಇಶ್ಯೂಸ್ ಇಂದ ಅದನ್ನು ವ್ಯಕ್ತಪಡಿಸೋದಕ್ಕಾಗ್ತಾ ಇಲ್ಲ. ಬಟ್ ಫೀಲಿಂಗ್ ವೈಸ್ ದಿಸ್ ಪರ್ಸನ್ ಲವ್ಸ್ ಯು ವೆರಿ ಮಚ್. ನೀವೆಷ್ಟು ಪ್ರೀತಿಸ್ತೀರಾ, ನಿಮಗಿಂತ 10 ಪಟ್ಟು ಈ ಪರ್ಸನ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ. ಬಟ್ ಈ ಪರ್ಸನ್ಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಗೊತ್ತಿಲ್ಲ. ದಟ್ ನೀವು ಮಾತಿಂದ ಹೇಳಬಹುದು, ಅಥವಾ ಏನೋ ಒಂದು ರೀತಿಲಿ ಯಾವುದೋ ಒಂದು ಇದರಲ್ಲಿ ನಿಮ್ಮ ಫೀಲಿಂಗ್ಸ್ನ ವ್ಯಕ್ತಪಡಿಸ್ತೀರ. ಬಟ್ ಯಾವತ್ತೂ ಈ ಪರ್ಸನ್ ನಿಮಗೆ ಯಾವತ್ತೂ ವ್ಯಕ್ತಪಡಿಸಿಲ್ಲ. ಬಟ್ ನೀವು ವ್ಯಕ್ತಪಡಿಸಿರುವಂತಹ ರೀತಿನ ತುಂಬ ಎಂಜಾಯ್ ಮಾಡ್ತಾಯಿದ್ರು ಅಂತ ಹೇಳಬಹುದು, ಇಷ್ಟಪಡ್ತಾಯಿದ್ರು ಅಂತ ಹೇಳಬಹುದು, ನಿಮ್ಮ ಕಂಪ್ನಿನ ಎಂಜಾಯ್ ಮಾಡ್ತಾಯಿದ್ರು ಅಂತ ಹೇಳಬಹುದು. ಬಟ್ ಹಿ ಆರ್ ಶಿ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ಇಟ್. ಬಟ್ ಏನೇ ಆದರೂ ತುಂಬ ಪಾಸಿಟಿವ್ ಆಗಿ ಓವರ್ ರಿಯಾಕ್ಟ್ ಆಗಿ ಬಿಡ್ತಾರೆ ಅಂತ ಹೇಳ್ಬೋದು. ಕೆಲವೊಂದು ಟೈಮಲ್ಲಿ ಅತಿಯಾಗಿ ಪ್ರೀತಿ ಕೊಟ್ಟಿರ್ತಾರೆ, ಅದು ನಿಮಗೆ ಸ್ವಲ್ಪ ಉಸಿರು ಕಟ್ಟಿಸುವಂಥದ್ದು ಆಗಿರುತ್ತೆ, ಅಥವಾ ಆಗ್ತಿರುತ್ತೆ, ಆಗಿದೆ. ಈ ಪರ್ಸನ್ ಸ್ವಲ್ಪ ಓವರ್ ಪೊಸೆಸಿವ್ ಕೂಡ ಆಗಿಬಿಡ್ತಾರೆ. ಏನೇ ಆದರೂ ಈ ಪರ್ಸನ್ ಕಡೆಯಿಂದ ಎಲ್ಲ ಅತಿನೇ ನಿಮಗೆ ಸಿಗ್ತಾ ಇದೆ. ದಟ್ ಪ್ರೀತಿನೂ ಅತಿಯಾಗಿ ಮಾಡ್ತಾರೆ, ಕೋಪನೂ ಅತಿಯಾಗಿ ತೋರಿಸ್ತಾ ಇದ್ದಾರೆ, ಅವಾಯ್ಡ್ ಮಾಡಿದ್ರೂ ಅಷ್ಟೇ ಅತಿಯಾಗಿ ಮಾಡ್ತಾರೆ. ಸೊ ಇವ್ರ ಕಡೆಯಿಂದ ಎಲ್ಲವೂ ನಿಮಗೆ ಅತಿಯಾಗಿ ಸಿಗ್ತಾ ಇದೆ. ಸೊ ಅದು ಎಲ್ಲೋ ಒಂದು ಕಡೆ ನಿಮಗೆ ಸ್ವಲ್ಪ ಸಫೋಕೇಟ್ ಮಾಡುತ್ತೆ, ಉಸಿರು ಕಟ್ಸುತ್ತೆ. ಏನಪ್ಪ ಈ ಪರ್ಸನ್ ಹೇಗಿದ್ರೂ ಈ ಪರ್ಸನ್ನ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲಲ್ಲ ಅನ್ನೋ ಒಂದು ಯೋಚನೆಗಳು ನಿಮಗೆ ಬರ್ತಾ ಹೋಗ್ತಾ ಇರುತ್ತೆ ಸಮ್ವೇರ್. ಬಟ್ ಎಸ್, ಅದೆಲ್ಲ ಆಗೋದು ಕಾರಣ ಜಸ್ಟ್ ಕಳ್ಕೊಳ್ತೀನಿ ಅನ್ನೋ ಭಯ ಪಾಸ್ಟಲ್ಲಿ. ಎಸ್, ಅಗೇನ್ ಪಾಸ್ಟ್ ಬರ್ತಾ ಇದೆ. ಸೊ ಪಾಸ್ಟ್ನ ಲೆಟ್ಗೋ ನೀವು ಕೂಡ ಮಾಡಬೇಕಾಗತ್ತೆ. ಮೋಸ್ಟ್ಲಿ ನಿಮ್ಮಲ್ಲೂ ಕೂಡ ಏನಾದರೂ ಪಾಸ್ಟ್ ಇದ್ದು ಇದು ಹೊಸ ಪ್ರೀತಿ ಅಂದರೆ ಪ್ಲೀಸ್ ಪಾಸ್ಟ್ನ ಲೆಟ್ಗೋ ಮಾಡಿ, ಪ್ರೆಸೆಂಟ್ ಫ್ಯೂಚರ್ ಬಗ್ಗೆ ಅಷ್ಟೇ ಯೋಚನೆ ಮಾಡಿ ಅಂತ ಹೇಳ್ತೀನಿ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.